ವೀಕ್ಷಕರೇ, ವಿರಾಟ್ ಕೊಹ್ಲಿ ಭಾರತೀಯ ಕ್ರಿಕೆಟ್ನಲ್ಲಿ ಮಾತ್ರವಲ್ಲದೆ ವಿಶ್ವ ಕ್ರಿಕೆಟ್ನಲ್ಲೇ ಅತ್ಯಂತ ಜನಪ್ರಿಯ ಆಟಗಾರ. ಸದ್ಯ ಕ್ರಿಕೆಟ್ನಲ್ಲಿ ಫಾರ್ಮ್ ಕಳೆದುಕೊಂಡು ಪರದಾಡುತ್ತಿದ್ರು ಕೊಹ್ಲಿ ಮೇಲಿನ ಅಭಿಮಾನ ಮಾತ್ರ ಯಾರಿಗೂ ಕಡಿಮೆಯಾಗಿಲ್ಲ. ಕ್ರಿಕೆಟ್ ಹೊರತಾಗಿ ಇತ್ತೀಚೆಗೆ ಕೊಹ್ಲಿ ಬಗ್ಗೆ ಒಂದು ಮಾತು ಹೆಚ್ಚಾಗಿ ಕೇಳಿಬರುತ್ತಿದೆ. ಅದೇನೆಂದ್ರೆ, ಕೊಹ್ಲಿಯವರು ಶೀಘ್ರದಲ್ಲೇ ಭಾರತವನ್ನ ತೊರೆದು ಇಂಗ್ಲೆಂಡ್ನ ಲಂಡನ್ನಲ್ಲಿ ಕುಟುಂಬ ಸಮೇತ ಶಾಶ್ವತವಾಗಿ ನೆಲೆಸಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಆದರೆ ಈ ಬಗ್ಗೆ ಕೊಹ್ಲಿ ಆಗಲಿ ಅಥವಾ ಅವರ ಪತ್ನಿ ಅನುಷ್ಕಾ ಶರ್ಮಾವಾಗಲಿ ಅಧಿಕೃತವಾಗಿ ಎಲ್ಲೂ ಹೇಳಿಕೆ ನೀಡಿಲ್ಲ. ಆದರೆ ಅವರ ಆಪ್ತ ವಲಯ ಮಾತ್ರ ಈ ಬಗ್ಗೆ ಮಾತನಾಡುತ್ತಿವೆ. ಇತ್ತೀಚೆಗಷ್ಟೇ ಕೊಹ್ಲಿ ಅವರ ಕ್ರಿಕೆಟ್ ಕೋಚ್ ರಾಜ್ಕುಮಾರ್ ಶರ್ಮಾ ಕೂಡ ಈ ಬಗ್ಗೆ ಮಾತನಾಡಿದ್ದರು. ಹೌದು, ವಿರಾಟ್ ಕೊಹ್ಲಿ ಅವರು ಸಂಪೂರ್ಣವಾಗಿ ಲಂಡನ್ಗೆ ಸ್ಥಳಾಂತರಗೊಳ್ಳಲು ಪ್ಲಾನ್ ಮಾಡಿದ್ದಾರೆ. ಶೀಘ್ರದಲ್ಲೇ ಭಾರತವನ್ನ ತೊರೆಯಲಿದ್ದಾರೆ ಎಂದಿದ್ದರು. ಆದರೆ ಕಾರಣ ಏನು ಎಂಬುದನ್ನ ಮಾತ್ರ ಅವರು ತಿಳಿಸಿರಲಿಲ್ಲ. ಇನ್ನು ಭಾರತದಲ್ಲಿ ತನ್ನ ಮಕ್ಕಳು ಎಂದಿಗೂ ಖಾಸಗಿ ಜೀವನವನ್ನ ನಡೆಸಲು ಸಾಧ್ಯವಿಲ್ಲ ಎಂದು ಭಾವಿಸಿ ಕೊಹ್ಲಿ ಇಂಥದ್ದೊಂದು ನಿರ್ಧಾರ ಮಾಡಿದ್ದಾರೆ ಎಂಬ ವರದಿಗಳು ಸಹ ಹೊರಬಿದ್ದಿವೆ. ಆದರೆ ಇದೀಗ ಆಸ್ಟ್ರೇಲಿಯಾದ ಸ್ಟಾರ್ ಕ್ರಿಕೆಟಿಗ ಹಾಗೂ ಆರ್ಸಿಬಿ ತಂಡದ ಮಾಜಿ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಮಾಧ್ಯಮ ಸಂದರ್ಶನವೊಂದರಲ್ಲಿ ಅಸಲಿ ಕಾರಣವನ್ನ ತಿಳಿಸಿದ್ದಾರೆ. ಐಪಿಎಲ್ ನಲ್ಲಿ ಇಬ್ಬರು ಒಟ್ಟಿಗೆ ಆಡುತ್ತಿದ್ದ ಸಮಯದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತರಬೇತಿ ಮುಗಿಸಿ ಕೊಹ್ಲಿ ಜೊತೆ ಹೋಟೆಲ್ಗೆ ಹೋಗುವಾಗ ನಡೆದ ಘಟನೆಯನ್ನ ಮ್ಯಾಕ್ಸಿ ವಿವರಿಸಿದ್ದಾರೆ. ಸ್ಟೇಡಿಯಂನಲ್ಲಿ ಬಹಳ ಹೊತ್ತು ಇಬ್ಬರು ಒಟ್ಟಿಗೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿದೆವು. ಬಳಿಕ ಕೊಹ್ಲಿ ಹೋಟೆಲ್ಗೆ ರಿಟರ್ನ್ ಆಗಬೇಕಿತ್ತು. ನಾವಿಬ್ರು ಒಂದೇ ಕಾರಿನಲ್ಲಿ ಹಿಂತಿರುಗಿದೆವು. ನಮ್ಮ ಕಾರಿನ ಮುಂದಿನ ಸೀಟಿನಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕುಳಿತಿದ್ದ. ಭದ್ರತೆಯ ಭಾಗವಾಗಿ ನಮ್ಮ ಕಾರಿನ ಹಿಂದೆ ಪೊಲೀಸರಿದ್ದ ಮತ್ತೊಂದು ಕಾರು ಕೂಡ ಫಾಲೋ ಮಾಡ್ತಿತ್ತು. ಕಾರು ಸ್ಟೇಡಿಯಂನಿಂದ ಹೊರಗೆ ಬರ್ತಿದ್ದಂತೆ ವಿರಾಟ್ ಕೊಹ್ಲಿ ಒಳಗಿರುವುದನ್ನ ನೋಡಿದ ಜನರು ಕಾರಿನತ್ತ ಓಡಿ ಬಂದರು. ಕಾರು ಮತ್ತು ಕಾರಿನ ಕಿಟಕಿ ಗಾಜನ್ನ ಬಡಿಯಲು ಪ್ರಾರಂಭಿಸಿದರು ಮತ್ತು ಓಪನ್ ಮಾಡಲು ಟ್ರೈ ಮಾಡಿದ್ರು. ಕೊಹ್ಲಿ ನಮ್ಮತ್ತ ನೋಡಿಲಿ ಅಂತ ಆ ರೀತಿ ಮಾಡ್ತಿದ್ರು. ಆ ಪರಿಸ್ಥಿತಿಯಲ್ಲಿ ನನಗೂ ಕೂಡ ತುಂಬಾ ಭಯವಾಯಿತು. ಇಂತಹ ಪರಿಸ್ಥಿತಿಯಲ್ಲಿ ನೀವು ಪ್ರತಿದಿನ ಇಲ್ಲಿ ಹೇಗೆ ಲೈಫ್ ಲೀಡ್ ಮಾಡ್ತಿದ್ದೀರಿ ಎಂದು ವಿರಾಟ್ ಅವರನ್ನ ನಾನು ಕೇಳಿದೆ. ಅದಕ್ಕೆ ಉತ್ತರ ನೀಡಿದ ಕೊಹ್ಲಿ, ಇದೇನು ಹೊಸದಲ್ಲ, ನಾನಿಲ್ಲಿ ಪ್ರತಿನಿತ್ಯ ಫೇಸ್ ಮಾಡ್ತಿರೋದು ಇದನ್ನೇ ಎಂದರು ಅಂತ ಮ್ಯಾಕ್ಸಿ ಹೇಳಿದ್ದಾರೆ. ವೀಕ್ಷಕರೇ, ಇಂತಹ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಖಾಸಗಿತನ ಸಿಗುವುದಿಲ್ಲ ಎಂಬ ಕಾರಣಕ್ಕೆ ಕೊಹ್ಲಿ ಭಾರತವನ್ನ ತೊರೆಯುತ್ತಿದ್ದಾರೆ ಅಂತ ಪರೋಕ್ಷವಾಗಿ ಮ್ಯಾಕ್ಸಿ ತಿಳಿಸಿದ್ದಾರೆ. ಮ್ಯಾಕ್ಸಿ ಅವರ ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್.